ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಲೆಗ್ ಮಸಾಲ ಮಾಡ್ತಿದ್ದೇನೆ. ಇದನ್ನು ನೀವು ಹಾಗೆ ಸಹ ತಿನ್ಬೋದು ಅಥವಾ ಅನ್ನ ಅಥವಾ ಚಪಾತಿ ಜೊತೆ ತಿನ್ಲಿಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇದನ್ನು ಮಾಡ್ಲಿಕ್ಕೆ ಇಲ್ಲಿ ನಾನು 4 ಚಿಕನ್ ಲೆಗ್ ಪೀಸಸ್ ತಗೊಂಡಿದ್ದೇನೆ. ಅದಕ್ಕೆ ನಾನು ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಕೆಂಪು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ಮೊಸರು ಹಾಗೂ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ 30 ನಿಮಿಷಗಳ ಕಾಲ ಇದನ್ನು ಮ್ಯಾರಿನೇಷನ್‌ಗೆ ಸೈಡಲ್ಲಿ ಇಡ್ತೇನೆ. ನಾನಿಲ್ಲಿ ಇದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೇನೆ. ನೀವು ಬೇಕಿದ್ರೆ ಹೊರಗಡೆ ಇಟ್ಕೊಳ್ಬಹುದು. ಮ್ಯಾರಿನೇಷನ್ ಮಾಡೋದ್ರಿಂದ ಕೋಳಿ ಉಪ್ಪು ಮತ್ತು ಮಸಾಲವನ್ನು ಚೆನ್ನಾಗಿ ಹೀರ್ಕೊಳ್ತದೆ. ಆದ್ದರಿಂದ ಕೋಳಿ ಇನ್ನೂ ರುಚಿಕರವಾಗಿ ಬರ್ತದೆ. ನಿಮ್ಮಲ್ಲಿ ಸಮಯ ಕಮ್ಮಿ ಇದ್ದರೆ ನೀವು ಡೈರೆಕ್ಟ್ ಆಗಿ ಸಹ ಮಾಡ್ಕೊಳ್ಬಹುದು. ಇವಾಗ ನಾನೊಂದು ಪಾತ್ರೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ನಾನು ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ. ತುಪ್ಪ ಕರಗಿದ ನಂತರ ಅದಕ್ಕೆ ನಾನು ಹೆಚ್ಚಿಕೊಂಡಿರುವ ಈರುಳ್ಳಿಯನ್ನು ಹಾಕ್ಕೊಳ್ತೇನೆ. ಈರುಳ್ಳಿ ಕಂದು ಬಣ್ಣ ಅಥವಾ ಗೋಲ್ಡನ್ ಬ್ರೌನ್ ಆಗೋ ತನಕ ಅದನ್ನ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಇದು ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ. ಇವಾಗ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡಿರುವ ಚಿಕನ್ ಲೆಗ್ ಪೀಸಸ್ ಅನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು 5 ಟೇಬಲ್ ಸ್ಪೂನಷ್ಟು ನೀರನ್ನು ಬಳಸ್ಕೊಳ್ತೇನೆ. ಚಿಕನ್ ಅನ್ನು ಬೇಯಿಸುವಾಗ ನೀರು ಹಾಕೊಳ್ಳೋದ್ರಿಂದ ಚಿಕನ್ ತುಂಬಾನೇ ಸಾಫ್ಟ್ ಹಾಗೆ ಜ್ಯೂಸಿ ಆಗಿ ಬರ್ತದೆ. ನಿಮಗೆ ನೀರು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು. ನಾನು ಯಾವಾಗಲೂ ನೀರು ಹಾಕಿ ಬೇಯಿಸ್ತೇನೆ. ಆದ್ದರಿಂದ ಚಿಕನ್ ತುಂಬಾನೇ ಸಾಫ್ಟ್ ಆಗಿ ಬರ್ತದೆ. ಚಿಕನ್ ಇವಾಗ ಈರುಳ್ಳಿ ಹಾಗೆ ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಲಿಡ್ ಅನ್ನು ಕ್ಲೋಸ್ ಮಾಡಿ ಒಂದು 20 ನಿಮಿಷಗಳ ಕಾಲ ಇದನ್ನ ಚಿಕ್ಕ ಉರಿಯಲ್ಲೇ ಬೇಯಿಸ್ಕೊಳ್ತೇನೆ. 20 ನಿಮಿಷಗಳ ಕಾಲ ಆಗಿದೆ. ಚಿಕನ್ ಚೆನ್ನಾಗಿ ಬೆಂದಿದೆ. ನಿಮಗೆ ಈ ಚಿಕನ್ ಮಸಾಲ ಗ್ರೇವಿ ಅಥವಾ ಡ್ರೈ ಥರ ಬೇಕಿದ್ರೆ ಹಾಗೆ ಸಹ ಮಾಡ್ಕೊಳ್ಬಹುದು. ನಾನಿಲ್ಲಿ ಡ್ರೈ ಥರ ಮಾಡ್ಕೊಳ್ತಿದ್ದೇನೆ. ಆದ್ದರಿಂದ ಫ್ಲೇಮನ್ನು ಸ್ವಲ್ಪ ಹೈ ಇಟ್ಟು ನೀರಿನ ಅಂಶ ಹೀರೋ ತನಕ ಇದನ್ನು ಬೇಯಿಸ್ಕೊಳ್ತಿದ್ದೇನೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡಿದರೆ ಸಿಂಪಲ್ ಹಾಗೆ ಟೇಸ್ಟಿಯಾದ ಚಿಕನ್ ಲೆಗ್ ಮಸಾಲ ರೆಡಿ ಆಗ್ತದೆ. ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.